ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಗುಂಡಿನ ದಾಳಿ. ಕಾಶ್ಮೀರದಲ್ಲಿ ಸಿಲುಕಿರುವಂತಹ ಚಿತ್ರದುರ್ಗ ಮೂಲದ ಪ್ರವಾಸಿಗರು. ಕಾಶ್ಮೀರದಲ್ಲಿ ಹಿರಿಯೂರು ಮೂಲದ ನಂದೀಶ್ ಅಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ವಿಮಾನ ದರ ಹೆಚ್ಚಳಕ್ಕೆ ನಂದೀಶ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದಿಂದ ವಾಪಸ್ ಆಗೋದಕ್ಕೆ ಏರ್ಲೈನ್ ಹಣವನ್ನ ದುಪ್ಪಟ್ಟು ಮಾಡಲಾಗಿದೆ. ಸಂಕಷ್ಟದ ಸ್ಥಿತಿಯಲ್ಲಿ ಹೀಗೆ ದರ ಹೆಚ್ಚು ಮಾಡಿದ್ರೆ ಹೇಗೆ? ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ನಂದೀಶ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಂದೀಶ್ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಪರಿಸ್ಥಿತಿಲಿ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಅರಿತು ಕೂಡ ಈ ರೀತಿಯಾಗಿ ಪ್ರಯಾಣದ ದರ ಏರಿಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ರೆ ನಂದೀಶ್ ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ನಾನು ಕಾಶ್ಮೀರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು 22 ಏಪ್ರಿಲ್ ಪಹಲ್ಗಾಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಂತ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ. ಮೋಸ್ಟ್ 20ಕ್ಕೂ ಹೆಚ್ಚು ಜನ ಟೆರರಿಸ್ಟ್ ಅವ್ರು ಕೊಂದಿದ್ದಾರೆ. ಸೊ ಇಂಥ ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಎಂಥವರೇ ಆಗಲಿ ನ್ಯೂಸ್ ನೋಡಿದವರು ಫ್ಯಾಮಿಲಿ ಅಂದರೆ ಬೇರೆ ಕಡೆ ಇರೋರು, ಸೊ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದಿರೋಂಥ ಟೂರಿಸ್ಟ್ಗಳಿಗೆ ಕಾಲ್ ಮಾಡಿ ಇಂಥ ಸಿಚುವೇಶನಲ್ಲಿ ಇರಬೇಡಿ, ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ನ್ಯೂಸಲ್ಲಿ ಇದನ್ನೆಲ್ಲ ನೋಡಿ. ಸೊ ವಾಪಸ್ ಹೋಗೋದಕ್ಕೆ ಏರ್ಲೈನ್ಸ್ ಪ್ರೈಸ್ ಚೆಕ್ ಮಾಡಿದ್ರೆ ಫ್ಲೈಟ್ ಟಿಕೆಟು 1 to 2 ರೈಸ್ ಮಾಡಿಟ್ಟಿದ್ದಾರೆ. ನಾನು ಬೆಂಗಳೂರಿಂದ ಶ್ರೀನಗರ್ ಟು ಬ್ಯಾಂಗ್ಳೂರ್ ಅಪ್ ಆ್ಯಂಡ್ ಡೌನ್ ಟಿಕೆಟು ನನಗೆ 30,000 ಆಗಿತ್ತು. ಈಗ ಜಸ್ಟ್ ನಾನು ನಾಳೆ ಫ್ಲೈಟ್ ಟಿಕೆಟ್ಸ್ ಚೆಕ್ ಮಾಡ್ತಿದ್ದೆ. ನಾಳೆ ಜಸ್ಟ್ ನಾನು ಶ್ರೀನಗರಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಬರೀ ಒಂದು ಸೈಡೇ 31ರಿಂದ 32,000 ನನಗೆ ಆಗ್ತಿದೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಫ್ಲೈಟ್ನ ಶ್ರೀನಗರ್ ಟು ಬೆಂಗಳೂರು ನಾಳೆ 23 ಏಪ್ರಿಲ್ಲಿ ಚೆಕ್ ಮಾಡ್ತಿದ್ದೀನಿ. ಸಾರ್ಟ್ ಬೈ ಚೀಪೆಸ್ಟ್ ಫ್ಲೈಟ್ ಯಾವುದು ಅಂದರೆ 28,888 ರೂಪಾಯಿ ತೋರಿಸ್ತಿದೆ. ಇದು ಫೈನಲ್ ಪ್ರೈಸ್ ಅಲ್ಲ ಆ್ಯಕ್ಚುಲಿ, ಇದಕ್ಕೆ ಇನ್ನೂ ಟ್ಯಾಕ್ಸ್ ಎಲ್ಲ ಆ್ಯಡ್ ಆಗಿ 31ರಿಂದ 32,000 ಆಗುತ್ತೆ ಒಂದು ಸೈಡ್ ಟಿಕೆಟು. ನಾನು ಆ್ಯಕ್ಚುಲಿ ಬರ್ತಾ ಅಪ್ ಆ್ಯಂಡ್ ಡೌನ್ ನನಗೆ 30 ಆಗಿತ್ತು. ನಾನು ಇಲ್ಲಿ ಬರೋಕ್ಕೂ 1 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ, ಬಟ್ ಈಗ ಒಂದು ಸೈಡೇ ನನಗೆ 32,000 ಆಗ್ತಿದೆ. ಸೊ ಇಂಥ ಸಿಚುವೇಶನಲ್ಲಿ ಗೌರ್ಮೆಂಟ್ ಅವರು ಏರ್ಲೈನ್ಸ್ ಬಗ್ಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಅಟ್ಲೀಸ್ಟ್